ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿಯ ಕ್ರಾಸ್ ಬಳಿ NH4 ಹೆದ್ದಾರಿಯಲ್ಲಿ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು ನಾನು ಈಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಸೌದತ್ತಿ ಮತ್ತು ಚಿಂಚಿನಿ ಮಾಯಮ್ಮನ ದರ್ಶನ ಪಡೆದುಕೊಂಡು ಬರ್ತಾ ಇರುವಂಥ ಶಿವಮೊಗ್ಗ ಮೂಲದ ಭದ್ರಾವತಿಯ ಅವರು ಅನ್ನುವಂಥದ್ದು ಎಮ್ಮಿನಹಟ್ಟಿ ಗ್ರಾಮದವರು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಈ ರಸ್ತೆಯ ಅಪಘಾತವನ್ನು ನೀವು ಒಂದು ಸಾರಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ವೇಗವಾಗಿ ಬಂದಂಥ TT ವಾಹನ ಚಾಲಕ ಏನಿದ್ದಾರೆ ಹಿಂಬದಿಯಿಂದ ಲಾರಿಗೆ ಬಂದು ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲಿಯೇ 13 ಜನ ಹಸುನೂಗಿರುವಂಥದ್ದು. ಹಸುನೂಗಿರುವವರ ಪೈಕಿ ಪರಶುರಾಮ್, ಭಾಗ್ಯ, ನಾಗೇಶ್ ಅಂತ ಗೊತ್ತಾಗಿರುವಂಥದ್ದು. ಜೊತೆಗೆ ಏನು 3-4 ಜನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗ ಅವರೆಲ್ಲರೂ ಕೂಡ ಏನು 13 ಜನ ಮೃತಪಟ್ಟಿದ್ದಾರೆ. ಅವರನ್ನು ಹಾವೇರಿಯ ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಟ್ಟಿರುವಂಥದ್ದು. ಇನ್ನು ಉಳಿದವರನ್ನು ಹಾವೇರಿಯ ICUನಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು. ಏನು NH4 ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಈ ಭೀಕರ ರಸ್ತೆ ಅಪಘಾತ. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗಿರುವಂಥದ್ದು ಲಾರಿ ಏನು ನಿಂತಿರುತ್ತೆ, ಈ ಲಾರಿಗೆ ವೇಗವಾಗಿ ಬಂದಂಥ TT ಚಾಲಕ ಏನಿದ್ದಾನೆ ಏನು ನಸುಕಿನ ಜಾವ ಆಗಿರುತ್ತೆ, ಏನು ಮಂಜು ಕವಿದ ವಾತಾವರಣ ಇರುತ್ತೆ. ಹೀಗಾಗಿ ನಿದ್ದೆ ಮಂಪರ್ನಲ್ಲಿ ಇರುವಂಥ ಚಾಲಕ ವೇಗವಾಗಿ ಬಂದು ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಈ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು. ಸ್ಥಳಕ್ಕೆ ಏನು ಹಾವೇರಿ SP ಅಂಶಿಕುಮಾರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನೀಡಿರುವಂಥದ್ದು. ಮತ್ತು ಬ್ಯಾಡಗಿ ಪೊಲೀಸರು, ಹಾವೇರಿ ಪೊಲೀಸರು ಎಲ್ಲರೂ ಕೂಡಿ ಈಗ ಶವಗಳನ್ನು ಹಾವೇರಿಯ ಶವಾಗಾರಕ್ಕೆ ಶಿಫ್ಟ್ ಮಾಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಡ್ರೈವರ್ ಸೀಟನ್ನು ದಾಟಿ ಹಿಂದ್ಗಡೆ ಮಧ್ಯದ ಸೀಟಿಗೆ ವರೆಗೂ ಲಾರಿ ಒಳಗೆ ಗುದ್ದಿರುವಂಥ ದೃಶ್ಯಾವಳಿಗಳು ಕಾಣ್ತಾ ಇರುವಂಥದ್ದೇ. ನಗುತ್ತಾನೆ ಶಿವಮೊಗ್ಗ ಮೂಲದವರು ಚಿಂಚಿನಿ ಮಾಯಮ್ಮನ ದರ್ಶನ ಮಾಡಿಕೊಂಡು ವಾಪಸ್ ಆಗ್ತಾ ಇದ್ರು. ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗ ಶಿವಮೊಗ್ಗ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ನೀಡಿರುವಂಥದ್ದು, ಕುಟುಂಬಸ್ಥರು ಕೂಡ ಬರ್ತಾ ಇರುವಂಥದ್ದು. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ NH4ನಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯ ತನ್ನ ಅಟ್ಟಹಾಸವನ್ನು ಮೆರೆದಿರುವಂಥದ್ದು.